ಇದೆ ಅಲ್ವಾ, ಇದೇನು ಗೊತ್ತಾ, ಇಲ್ಲಿ ಆಕ್ಟಿವ್ ವಾಲ್ಕೆನೋ ಇದೆ. ಬ್ಲ್ಯಾಕ್ ಎಗ್ ಎಲ್ಲಾದ್ರೂ ನೋಡಿದೀರಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ ಎಷ್ಟಾಯ್ತು ಗೊತ್ತಾ? 6:15. ವೆದರ್ ಎಷ್ಟಿದೆ ಗೊತ್ತಾ? 4 ಡಿಗ್ರಿ. ಈ ಚಳಿಯಲ್ಲಿ ನಾವೀಗ ಹೊರಟಿದ್ದೇವೆ. ಬನ್ನಿ, ಲೇಟ್ ಆಯಿತು, ಆಲ್ರೆಡಿ ಬೇಗ ಹೊರಡಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ನಾವಿವಾಗ ಇಲ್ಲಿ ಯೋಕೋಹಾಮಾ ಸ್ಟೇಷನಿಂದ ಒಡಾವರ ಸ್ಟೇಷನ್ ಕಡೆಗೆ ಹೊರಟಿದ್ದೇವೆ. ಒಡಾವರ ಸ್ಟೇಷನ್ ರೀಚ್ ಆಗ್ತಿದ್ದಂಗೆ ಅಲ್ಲೇ ಸ್ಟೇಷನ್ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಆಗಿರೋ ಜಾಗನ ನೋಡಲಿಕ್ಕೆ ಸಿಕ್ತು. ಗೈಸ್, ಏನು ಗೊತ್ತಾ, ಇವತ್ತು ನಾವು ಹಕೋನೆಗೆ ಹೋಗ್ತಾ ಇರೋದು. ಹಾಗಾಗಿ ಇಲ್ಲಿ ಒಡಾವರ ಸ್ಟೇಷನಲ್ಲಿ ಹಕೋನೆ ಫ್ರೀ ಪಾಸ್ ಅಂತ 5000 ಯನ್ನಿಗೆ ಸಿಗುತ್ತೆ. ಯಾಕೆಂದರೆ ನಾವಿವಾಗ ಹೋಗ್ತಾ ಇರೋ ಜಾಗಕ್ಕೆ ಬರೀ ಟ್ರೈನ್, ಬಸ್ ಹೋಗಲ್ಲ. ರೋಪ್ ವೇ, ಪೈರೇಟ್ ಶಿಪ್, ಕೇಬಲ್ ಕಾರ್ ಇವುಗಳಲ್ಲೆಲ್ಲ ಹೋಗಬೇಕಾಗುತ್ತೆ. ಹಾಗಾಗಿ ನಾವು ಈ ಫ್ರೀ ಪಾಸ್ನ ತಗೊಂಡ್ವಿ. ಈ ಪಾಸಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಅನ್ಲಿಮಿಟೆಡ್, ನಾವು ಎಷ್ಟು ಬೇಕಾದರೂ ಸುತ್ತಬೋದು. ಲೈಕ್ ಬಸ್ಸಲ್ಲಿ, ಟ್ರೈನ್, ರೋಪ್ ವೇ, ಪೈರೇಟ್ ಶಿಪ್. ಜಸ್ಟ್ ಈ ಪಾಸ್ನ ತಗೊಂಡು ಒಳಗೆ ಎಂಟರ್ ಆದರೆ ಆಯಿತು ಅಷ್ಟೇ. ಇದು ನಮಗೆ ವರ್ತ್ ಅಂತ ಅನಿಸ್ತು. ಅಯ್ಯೋ, ಎಷ್ಟು ಚಳಿ ಇದೆ ಅಂದರೆ ಇಲ್ಲಿ ನೋಡಿ. ಇದು ನೋಡಿ, ಲೇಕ್ ಆಶಿ ಅಂತ. ಇದನ್ನು ಹಕೋನೆ ಲೇಕ್ ಅಂತಲೂ ಕರೀತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಲೇಕ್. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ಬೋಟಿಂಗ್ ಕೂಡ ಇದೆ. ಹಾಗೆಯೇ ಇಲ್ಲಿ ಸ್ವಲ್ಪ ಜನ ಫಿಶಿಂಗ್ ಕೂಡ ಮಾಡ್ತಾ ಇದ್ರು. ಎಸ್, ಇವಾಗ ನಾವು ಹಕೋನೆ ಜಿಂಜಾ ಶ್ರೈನ್ ರೀಚ್ ಆದ್ವಿ. ನೋಡ್ಬೋದು, ಎಂಟರ್ ಆಗ್ತಿದ್ದಂಗೆ ಒಂದು ದೊಡ್ಡ ಟೋರಿ ಗೇಟ್ ಇದೆ. ನನ್ನ ಫೋಟೋಗ್ರಾಫರ್. ಹೌದೌದು. ಆ್ಯಕ್ಚುಲಿ ಇವಾಗ ಟೈಮ್ 10 o'clock ಆಯಿತು. ನಾವು ಇವಾಗ ರೀಚ್ ಆಗಿದ್ದು. ನಾವು ಅಂದ್ಕೊಂಡ್ವಿ ಅಷ್ಟೊಂದು ಜನ ಇರಲ್ಲ ಅಂತ, ಬೇಗ ಬಂದ್ವಿ ಅಂತ. ಬಟ್ ಇಲ್ಲ, ಜನ ತುಂಬಾ ಇದ್ದಾರೆ. ಇವಾಗ ಇಲ್ಲಿ ನೋಡ್ತಾ ಇರೋದು ಹಕೋನೆ ಜಿಂಜಾ ಶ್ರೈನ್. ಇದು ಒಂದು ಶಿಂಟೋ ಶ್ರೈನ್, ಲೇಕ್ ಆಶಿ ಪಕ್ಕದಲ್ಲೇ ಇರೋದು. ಇಲ್ಲಿ ನೋಡಿ, ಶ್ರೈನ್ ಒಳಗಡೆ ಈ ಥರ ಲೈನಲ್ಲಿ ನಿಂತಿರ್ತಾರೆ ಪ್ರೇ ಮಾಡೋಕೆ, ಒಬ್ಬರ ನಂತರ ಒಬ್ಬರು. ಇಲ್ಲಿ ನೋಡಿ, ಅವರದ್ದೇನಾದರೂ ವಿಶಸ್ ಇದ್ದರೆ ಅದನ್ನಲ್ಲಿ ಬರೆದು ಕಟ್ಟಿ ಇಡ್ತಾರೆ. ಈ ಥರ ಪ್ರತಿ ಶ್ರೈನಲ್ಲೂ ನೋಡ್ಲಿಕ್ಕೆ ಸಿಗ್ತದೆ. ವಾವ್, ಇಲ್ಲಿ ನೋಡಿ, ನಾವು ಬೇರೆ ಶ್ರೈನ್ಸಲ್ಲೆಲ್ಲ 1 head 2 head ಡ್ರ್ಯಾಗನ್ಸ್ನ ನೋಡಿದ್ವಿ. ಬಟ್ ಇಲ್ಲಿ ಹಕೋನೆ ಜಿಂಜಾ ಶ್ರೈನಲ್ಲಿ 9 head ಡ್ರ್ಯಾಗನ್ಸ್ನ ನೋಡ್ಲಿಕ್ಕೆ ಸಿಕ್ತು. ಇಲ್ಲಿ ನಾವು ನೋಡ್ತಾ ಇರೋದು ಇದು ಹೋಲಿ ವಾಟರ್ ಅಂತೆ. ಅಂದರೆ ಈಗ ನಮಗೆ ಹೇಗೆ ನಮ್ಮ ದೇವಸ್ಥಾನದಲ್ಲಿ ತೀರ್ಥ ಎಲ್ಲ ಇರುತ್ತಲ್ವ, ಅದೇ ರೀತಿ. ಇಲ್ಲಿ ಶಾಪಲ್ಲಿ ಹೋಲಿ ವಾಟರ್ನ ಹಾಕಲಿಕ್ಕೆ ಬಾಟಲ್ ಸೇಲ್ ಮಾಡ್ತಾಯಿತ್ತು. ಹಾಗಾಗಿ ನಾವು 100 yen ಕೊಟ್ಟು ಒಂದು ಬಾಟಲ್ ತಗೊಂಡ್ವಿ. ಇಲ್ಲಿ ಹೋಲಿ ವಾಟರ್ನ ಫಿಲ್ ಮಾಡಿ ಸ್ವಲ್ಪ ನಾವು ಕುಡಿದು ಆಮೇಲೆ ಸ್ವಲ್ಪ ಮನೆಯಲ್ಲಿ ಇಡೋಕ್ಕಂತ ತಗೊಂಡು ಹೋದ್ವಿ.
ಇಲ್ಲಿ ಈ ಟೋರಿ ಗೇಟ್ ಇದೆ ಅಲ್ವಾ, ಇದು ಇಡೀ ಹಕೋನೆಯಲ್ಲೇ ದ ವೆರಿ ಫೇಮಸ್ ಟೋರಿ ಗೇಟ್. ಅದರ ಪಕ್ಕದಲ್ಲಿ ನಿಂತು ಫೋಟೋ ತೆಗೆಯೋಕೆ ಎಷ್ಟು ಉದ್ದ ಲೈನ್ ಇತ್ತು ನೋಡಿ. ಇಲ್ಲಿವರೆಗೆ ಬಂದು ಯಾಕೆ ಆ ಫೋಟೋನ ಮಿಸ್ ಮಾಡೋದು ಅಂತ ನಾವು ಕೂಡ ಲೈನಲ್ಲಿ ನಿಂತ್ಕೊಂಡ್ವಿ. ನೋಡ್ಬೋದು ಆ ಕಡೆ ಕಾಣ್ತಾ ಇರೋದೇ ಲೇಕ್ ಕಾಶಿ. ಇಲ್ಲಿ ಖುಷಿಯಾಗೋದೇನು ಗೊತ್ತಾ, ಹಸಿವಾದರೆ ರೆಸ್ಟೋರೆಂಟ್ಸಿಗೆ ಹೋಗಬೇಕಂತ ಏನಿಲ್ಲ, ಈ ಥರ ಕನ್ವೀನಿಯೆಂಟ್ ಸ್ಟೋರ್ಸು ಇರುತ್ತೆ. ಲೈಕ್ 7-Eleven, ಫ್ಯಾಮಿಲಿ ಮಾರ್ಟ್, ಲಾಸನ್ ಆ ಥರ. ಇಲ್ಲಿ ಈ ಥರ ಎಲ್ಲ ಟೈಪ್ಸ್ ಡ್ರಿಂಕ್ಸ್ ಇರುತ್ತೆ, ಹಾಗೆ ಬೇಕರಿ ಐಟಮ್ಸ್ ಆಗಿರ್ಬೋದು, ಐಸ್ ಕ್ರೀಮ್ಸ್, ಹಾಗೆ ರೆಡಿಮೇಡ್ ಫುಡ್ ಎಲ್ಲನೂ ಸಿಗುತ್ತೆ. ನಾವಿಲ್ಲಿ ತಗೊಂಡಿದ್ದೇನಾದರೂ ನಮಗೆ ಬಿಸಿ ಮಾಡಬೇಕಾದ್ರೆ ಇಲ್ಲೇ ಬಿಸಿ ಮಾಡ್ಕೊಳ್ಬಹುದು. ಇಲ್ಲಿ ನಿಂತಿದೆ ನೋಡಿ, ಇದೇ ಪೈರೇಟ್ ಶಿಪ್ಪಲ್ಲಿ ನಾವೀಗ ಹೋಗಬೇಕಾಗಿರೋದು. ನಾವಂತೂ ಹತ್ಕೊಂಡು ಶಿಪ್ಪಿದ್ದು ಟಾಪಿಗೆ ಬಂದ್ವಿ. ಬ್ಯೂಟಿಫುಲ್ ಆಗಿರೋ ವ್ಯೂ ಇತ್ತು. ಮೌಂಟ್ ಫೂಜಿ ಕೂಡ ಕಾಣಿಸ್ತಾ ಇತ್ತು. ಅಲ್ಲಿ ನೋಡ್ಬೋದು ಆ ಕಡೆಯಿಂದ ಇನ್ನೊಂದು ಶಿಪ್ ರಿಟರ್ನ್ ಬರ್ತಾ ಇತ್ತು. ಆ್ಯಂಡ್ ಇದರಲ್ಲಿ ನಮಗೆ ಹತ್ರ ಒಂದು 30 ಮಿನಿಟ್ಸ್ ಜರ್ನಿ ಇತ್ತು. ಚೆನ್ನಾಗಿತ್ತು. ಹಾಗೆ ಶಿಪ್ಪಿಂದ ಇಳ್ಕೊಂಡು ನಾವು ಟೊಗೆಂಡಾಯ್ ಕಡೆಗೆ ಬಂದ್ವಿ. ಟೊಗೆಂಡಾಯಿಂದ ನಾವು ರೋಪ್ವೇಯಲ್ಲಿ ಹೋಗಬೇಕಿತ್ತು. ನೋಡ್ಬೋದು ಒಳಗಡೆ ನಾವಿಷ್ಟು ಜನ ಇದ್ವಿ. ನಾವೀಗ ಟೊಗೆಂಡಾಯಿಂದ ಒವಾಕುಡಾನಿ ಕಡೆ ಹೋಗ್ತಾ ಇದ್ದೇವೆ. ಚೆನ್ನಾಗಿತ್ತು. ಈ ಎಕ್ಸ್ಪೀರಿಯನ್ಸ್ ಕೂಡ ಇಷ್ಟ ಆಯಿತು ನಮಗೆ. ವೆಲ್ಕಮ್ ಟು ಒವಾಕುಡಾನಿ ಗೈಸ್. ಇಲ್ಲಿ ಈ ಒವಾಕುಡಾನಿಗೆ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಬೋರ್ಡ್ ಇತ್ತು, ಅಂದರೆ ಆಸ್ತಮಾ, ಹಾರ್ಟ್ ಡಿಸೀಸ್ ಅಥವಾ ಪ್ರೆಗ್ನೆನ್ಸಿ ಆ ಥರ ಇರೋರು ಈ ಜಾಗಕ್ಕೆ ಬರೋದು ಅವಾಯ್ಡ್ ಮಾಡಬೇಕಂತ. ಯಾಕಂದರೆ ಇಲ್ಲಿ ಕೆಲವೊಂದು ಸಲ ತುಂಬ ಜಾಸ್ತಿನೇ ಗ್ಯಾಸ್ ರಿಲೀಸ್ ಆಗೋದ್ರಿಂದ ಪ್ರಾಬ್ಲಮ್ ಆಗ್ಬೋದು ಅಂತ. ಜಪಾನಿನ ಈ ಒವಾಕುಡಾನಿ ಜಾಗದಲ್ಲಿ ನಾವು ಈಗಲೂ ಕೂಡ ಆ್ಯಕ್ಟಿವ್ ವಾಲ್ಕೆನೋನ ನೋಡ್ಬೋದು. ಇಲ್ಲಿ ನೋಡ್ಬೋದು ಹೊಗೆ ಥರ ಹೋಗ್ತಾ ಇದೆ ಅಲ್ವಾ, ಇದೇನು ಗೊತ್ತಾ, ಇಲ್ಲಿ ಆ್ಯಕ್ಟಿವ್ ವಾಲ್ಕೆನೋ ಇದೆ. 1000 ವರ್ಷಗಳ ಹಿಂದೆ ಇಲ್ಲಿ ಒಮ್ಮೆ ಎರಪ್ಟ್ ಆಗಿತ್ತಂತೆ, ಆವಾಗಿನಿಂದ ಹಾಗೇ ಇದೆ ಇಲ್ಲಿ. ಆ್ಯಂಡ್ ಇದು ಎಲ್ಲ ಟೈಮ್ ಓಪನ್ ಇರಲ್ಲ, ಹಾಗಾಗಿ ನೋಡ್ಕೊಂಡು ಬರಬೇಕಾಗುತ್ತೆ ಬರೋವರು. ಇಲ್ಲಿ ತುಂಬಾ ಸ್ವಲ್ಪ ಸಲ್ಫರ್ ಗ್ಯಾಸ್ ರಿಲೀಸ್ ಆಗೋದ್ರಿಂದ ಸ್ಮೆಲ್ ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಒವಾಕುಡಾನಿಯಲ್ಲಿ ಆ್ಯಕ್ಟಿವ್ ವಾಲ್ಕೆನೋದ ಜೊತೆಗೆ ಈ ಬ್ಲ್ಯಾಕ್ ಎಗ್ ಸ್ಟ್ಯಾಚುನ ಕೂಡ ನೋಡಲಿಕ್ಕೆ ಜನ ತುಂಬಾ ಬರ್ತಾರೆ. ಯಾಕೆ ಈ ಬ್ಲ್ಯಾಕ್ ಎಗ್ ಸ್ಟ್ಯಾಚು ಅಷ್ಟೊಂದು ಫೇಮಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಡೀ ವರ್ಲ್ಡಲ್ಲೇ ಬ್ಲ್ಯಾಕ್ ಎಗ್ ಸಿಗೋ ಜಾಗ ಅಂದರೆ ಅದು ಈ ಒವಾಕುಡಾನಿ.
ಇಲ್ಲಿ ನೋಡಿ, ಈ ಬ್ಲ್ಯಾಕ್ ಎಗ್ ಶಾಪ್ ಮುಂದೆ ಎಷ್ಟೊಂದು ಕ್ಯೂ ಇದೆ ಅಂತ. ಇಲ್ಲಿ ಈ ಓವಾಕುಡಾನಿಗೆ ಬರೋ ಪ್ರತಿಯೊಬ್ಬರು ಕೂಡ ಈ ಬ್ಲ್ಯಾಕ್ ಎಗ್ನ ಇಲ್ಲಿ ತಗೋತಾರೆ. 500 ಎನ್ನಿಗೆ 4 ಬ್ಲ್ಯಾಕ್ ಎಗ್ಸ್ ಬರುತ್ತೆ. ಇಲ್ಲಿ ಆ ಬ್ಲ್ಯಾಕ್ ಎಗ್ ಶಾಪ್ ಮುಂದೆ ಕುತ್ಕೊಂಡು ಎಗ್ ತಿನ್ನಲಿಕ್ಕೆ ಸೀಟ್ಸ್ ನೋಡಿ ಹೇಗಿತ್ತು ಅಂತ. ಬ್ಲ್ಯಾಕ್ ಎಗ್ ಎಲ್ಲಾದರೂ ನೋಡಿದ್ದೀರಾ? ಎಸ್, ಇಲ್ಲಿ ಓವಾಕುಡಾನಿಯಲ್ಲಿ ಬ್ಲ್ಯಾಕ್ ಎಗ್ನ ನಾವು ನೋಡ್ಬೋದು. ಇಲ್ಲಿ ಇನ್ನೊಂದು ಹೇಳ್ತಾರೆ, ಏನು ಗೊತ್ತಿಲ್ಲ ನಿಜಾನ ಅಥವಾ ಸುಳ್ಳ ಅಂತ. ಈ ಬ್ಲ್ಯಾಕ್ ಎಗ್ನ ತಿಂದರೆ ನಾವು ನಮ್ಮ ಆಯಸ್ಸಲ್ಲಿ 7 ವರ್ಷನ ಜಾಸ್ತಿ ಮಾಡ್ಕೋಬಹುದಂತೆ, ಹಾಗಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ ಏನಂತ. ನಾವು ತಗೊಂಡ್ವಿ, ನೋಡುವ ತಿನ್ನುವ ಅಂತ. ಆ್ಯಕ್ಚುಯಲ್ ರೀಸನ್ ಏನಂದರೆ ಇಲ್ಲಿನ ಹಾಟ್ ಸ್ಪ್ರಿಂಗ್ಸಲ್ಲಿ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಎಗ್ನ ನೀರಲ್ಲಿ ಬಾಯ್ಲ್ ಮಾಡಿದಾಗ ಈ ಕಲರಿಗೆ ಚೇಂಜ್ ಆಗುತ್ತಂತೆ. ಬಟ್ ಟೇಸ್ಟ್ ಸೇಮ್ ಅಂತಾರೆ. ನೋಡುವ, ನಾವು ತಿಂದು ನೋಡ್ತೇವೆ ಹೇಗುಂಟಂತ. ಟೇಸ್ಟ್ ಕೂಡ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. ಚೆನ್ನಾಗಿದೆ. ಗೈಸ್, ಇಡೀ ಜಪಾನಲ್ಲೇ ನನ್ನ ಫೇವ್ರೇಟ್ ಏನಂತ ಕೇಳಿದರೆ ನಾನು ಯಾವಾಗಲೂ ಹೇಳೋದು ಮೌಂಟ್ ಫುಜಿ. ಅಷ್ಟೊಂದು ಇಷ್ಟ ನನಗೆ, ಎಷ್ಟು ನೋಡಿದರೂ ಸಾಕಾಗಲ್ಲ. ಆ್ಯಕ್ಚುಲಿ ಇದು ತುಂಬ ದೂರದಲ್ಲಿದೆ, ಬಟ್ ಅಷ್ಟು ಹೈಟ್ ಇರೋದ್ರಿಂದ ನಮಗೆ ಇಲ್ಲಿಂದ ಕಾಣಿಸ್ತಾ ಇತ್ತು. ಹೇಗೆ ಕಾಣ್ತಾ ಉಂಟು ನೋಡಿ ಗೈಸ್, ಆ ಮೌಂಟ್ ಫೂಜಿ ಸುತ್ತಲೂ ಕ್ಲೌಡ್ಸ್ ಇದೆ. ಭಾರಿ ಚಂದ ವ್ಯೂ ಇಲ್ಲಿಂದ. ಇವಾಗ ನಾವಿಲ್ಲಿ ಓವಾಕುಡಾನಿಯಿಂದ ರಿಟರ್ನ್ ರೋಪ್ವೇಯಲ್ಲಿ ಹೋಗ್ತಾ ಇದ್ದೇವೆ. ಈ ರೋಪ್ವೇಯಲ್ಲಿ ಹೋಗುವಾಗ ನಾವು ಕೆಳಗಡೆ ಆಕ್ಟಿವ್ ವಾಲ್ಕೆನೋದು ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ರೋಪ್ವೇಯಲ್ಲಿ ನನ್ನ ಗಂಡ ಒಂದು ಆಸ್ಟ್ರೇಲಿಯನ್ ತಾತನ ಜೊತೆ ಒಳ್ಳೆ ಪಟ್ಟಂಗ ಹೊಡಿತಾ ಕೂತಿದ್ರು. ಜಪಾನಲ್ಲಿ ಈ ಕ್ಯಾಪ್ಸೂಲ್ ಟಾಯ್ ಮಿಷಿನ್ ಬಗ್ಗೆ ನೀವು ಕೇಳಿರ್ಬೋದು. ಬಟ್ ನೋಡಿ, ಅದರ ಪಕ್ಕದಲ್ಲೇ ಒಂದು ವೆಂಡಿಂಗ್ ಮಿಷಿನ್ಸ್ ಇತ್ತು. ಅದರಲ್ಲಿ ಕೆಲವೊಂದು ಟಾಯ್ಸ್ ಇಟ್ಟಿದ್ರು. ಟಾಯ್ಸ್ ಇದ್ದು ವೆಂಡಿಂಗ್ ಮಿಷಿನ್ ಇದು. ನೆಕ್ಸ್ಟ್ ಇಲ್ಲಿಂದ ರಿಟರ್ನ್ ಹೋಗಲಿಕ್ಕೆ ನಾವು ಕೇಬಲ್ ಕಾರ್ ತಗೊಂಡ್ವಿ. ನನಗೆ ಯಾಕೋ ಕೇಬಲ್ ಕಾರ್ ಸೇಮ್ ಟ್ರೈನ್ ಥರನೇ ಕಾಣಿಸ್ತಾ ಇತ್ತು. ಮಿನಿ ಟ್ರೈನ್ ಎಷ್ಟು ಹೇಗಿರುತ್ತೆ ನೋಡಿ, ಅದೇ ಥರ ಇತ್ತು. ನೋಡಿ, ಇಷ್ಟೇ ಉದ್ದ. ನಾವಿಲ್ಲಿ ಒಂದು ಯುನೀಕ್ ಆಗಿರೋ ಶಾಪ್ನ ನೋಡಿದ್ವಿ. ಶಾಪ್ ಹೊರಗಡೆನೇ ಹಾಟ್ ಸ್ಪ್ರಿಂಗ್ ವಾಟರ್ ಇತ್ತು. ಇದಂತೂ ಸಖತ್ತಾಗಿತ್ತು. ಹೊರಗಡೆಯಿಂದ ಫುಲ್ ಚಾಕ್ಲೇಟ್ ಆ್ಯಂಡ್ ಒಳಗಡೆಯಿಂದ ಐಸ್ ಕ್ರೀಮ್. ನಮಗೆ ತುಂಬ ಇಷ್ಟ ಆಯಿತು. ಹಾಗೆ ಅದನ್ನು ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ನಮ್ಮ ಯೋಕೋಹಾಮಾ ಸ್ಟೇಷನ್ ಕಡೆಗೆ. ನಾವು ಯೋಕೋಹಾಮಾ ಸ್ಟೇಷನ್ ರೀಚ್ ಆಗ್ತಿದ್ದಂಗೆ ಇದೇ ಸ್ಟೇಷನಲ್ಲಿ ಜಾಯ್ನಸ್ ಡೈನಿಂಗ್ ಅಂತ ಇದೆ. ಇಲ್ಲಿ ಎಲ್ಲ ಟೈಪ್ ರೆಸ್ಟೋರೆಂಟ್ಸು ಇದೆ. ಲೈಕ್ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಹಾಗೆ ಇಟಾಲಿಯನ್, ಜಾಪನೀಸ್ ಎಲ್ಲ ರೆಸ್ಟೋರೆಂಟ್ಸು ಇದರ ಒಳಗಡೆ ಇದೆ.
ನಾವೀಗ ಇಲ್ಲಿ ನೋಡ್ತಿದ್ದೇವಲ್ವ, ಇದು ಯಾವುದು ರಿಯಲ್ ಫುಡ್ಸ್ ಅಲ್ಲ, ಎಲ್ಲನೂ ಆರ್ಟಿಫಿಷಿಯಲ್, ಜಸ್ಟ್ ಡಿಸ್ಪ್ಲೇಗಂತ ಇಟ್ಟಿರೋದು. ನಮಗಿಷ್ಟ ಆದರೆ ನಾವು ಆರ್ಡ್ರ್ ಮಾಡ್ಬೋದು, ಅದರ ಪ್ರೈಸ್ ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಈ ರೆಸ್ಟೋರೆಂಟಿಗೆ ಹಿಂದೊಮ್ಮೆ ನಾವು ಬಂದಿದ್ವಿ, ನಮಗೆ ಇಲ್ಲಿನ ಫುಡ್ ತುಂಬ ಇಷ್ಟ ಆಗಿತ್ತು. ಇವತ್ತು ಮತ್ತೆ ಇದೇ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲಿ ಆರ್ಡರ್ ಮುಂಚೆನೇ ಹೊರಗಡೆನೇ ತಗೋತಾರೆ, ಯಾಕಂದರೆ ವೆಯ್ಟಿಂಗ್ ಇರುತ್ತೆ ಅಲ್ವಾ, ಸೊ ಟೈಮ್ ವೇಸ್ಟ್ ಆಗಬಾರ್ದಂತ ನಮಗೆ ಹೊರಗಡೆನೇ ಆರ್ಡರ್ ಕೇಳಿದರು. ನಾವಿಲ್ಲಿ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಸ್ವಲ್ಪ ಟೈಮಲ್ಲೇ ಫುಡ್ ಸರ್ವ್ ಮಾಡಿದರು. ಇವರು ಗ್ಯೋಜಾ ಹಾಗೆ ರ್ಯಾಮನ್ ತಗೊಂಡಿದ್ರು. ಇಲ್ಲಿ ನಾನು ಟೆನ್ಶಿಂಡನ್ ತಗೊಂಡಿದ್ದೆ. ಟೆನ್ಶಿಂಡನ್ ಅಂದರೆ ಕ್ರ್ಯಾಬ್ ಮೀಟ್ ವಿತ್ ಆಮ್ಲೆಟ್ ರೈಸ್ ಸಮಥಿಂಗ್ ಹಾಗೆ, ಬಟ್ ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಕೂಡ ಇದನ್ನೇ ತಗೊಂಡಿದ್ದೆ, ಇವತ್ತು ಮತ್ತೆ ಇದನ್ನೇ ಆರ್ಡ್ರ್ ಮಾಡಿದ್ವಿ. ಸೊ ಇಲ್ಲಿ ನಾವು ನಮ್ಮ ಡಿನ್ನರ್ನ ಮುಗಿಸಿ ನಂತರ ಟ್ರೈನ್ ಸ್ಟೇಷನ್ ಕಡೆ ಹೊರಟ್ವಿ. ಇಲ್ಲಿಂದ ನಮಗೆ ಇನ್ನೂ ಹಾಫ್ ಆನ್ ಅವರ್ ಜರ್ನಿ ಇತ್ತು. ಸೊ ಗೈಸ್, ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೇನೆ. ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಮತ್ತೆ ಸಿಗೋಣ. ಬಾಯ್ ಬಾಯ್ ಗೈಸ್.